ನಮಸ್ಕಾರ, ಹೇಗಿದ್ದೀರಾ ಹೇಳ್ರು? ಈ ಮ್ಯೂಸಿಕ್ನ ನನ್ನ ಮಗನೇ ಸ್ಕೈಲೋಫೋನಲ್ಲಿ ಅವನೇ ಕ್ರಿಯೇಟ್ ಮಾಡಿರೋ ಅಂಥದ್ದು. ಹೇಗಿದೆ ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನನ್ನ ಫ್ರೆಂಡ್ ಮಗಳದ್ದು ನಾಮಕರಣ ಇತ್ತು. ಹಾಗಾಗಿ ಅಲ್ಲಿಗೆ ರೆಡಿ ಆಗಿದ್ದಂತಹ ಕೆಲವು ವಿಡಿಯೋ ಕ್ಲಿಪ್ಸ್ಗಳನ್ನು ಹಾಗೆ ನಾಮಕರಣದ ಒಂದು ಫೋಟೋನ ನಾನು ಶೇರ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಚೀಕು ಜ್ಯೂಸ್ ಮಾಡ್ತಿದ್ದೀನಿ. ಸಪೋಟ ಹಣ್ಣಿನ ಜ್ಯೂಸು. ಅದಕ್ಕೆ 4 ಸಪೋಟ ಹಣ್ಣು, ಸಕ್ಕರೆ, ಹಾಲು, 2 ಏಲಕ್ಕಿ ಬೀಜಗಳನ್ನು ತಗೊಂಡಿದ್ದೀನಿ. ಮೊದಲು ಸಪೋಟ ಹಣ್ಣು ಮೇಲಿರುವಂತಹ ಸಿಪ್ಪೆನೆಲ್ಲನೂ ತೆಗೆದು ಒಳಗಿರೋ ಬೀಜಗಳನ್ನು ತೆಗೆದು ಸಣ್ಣದಾಗಿ ಅದನ್ನು ಹೆಚ್ಚಿಟ್ಕೊಂಡು ಸೈಡಿಗೆ ಇಟ್ಕೊಳ್ಳೋಣ. 2 ಏಲಕ್ಕಿ ಬೀಜಗಳನ್ನು ಕುಟ್ಟಣಿಗೆಲ್ಲಿ ಹಾಕ್ಕೊಂಡು ಕುಟ್ಬಿಟ್ಟು ನಾನು ಸೈಡಿಗೆ ಇಟ್ಟಿಟ್ಕೊತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಸಪೋಟ ಹಣ್ಣಿನ ಪೀಸ್ಗಳನ್ನು ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈ ಸಪೋಟ ಹಣ್ಣಲ್ಲಿ ವಿಟಮಿನ್ ಇ ಹೆಚ್ಚಾಗಿದೆ. ಇದು ದೇಹಕ್ಕೆ ಅತಿ ತಂಪು ಕೂಡ. ಕಬ್ಬಿಣ ಅಂಶ ಹೆಚ್ಚಿದೆ. ಕಬ್ಬಿಣದ ಕೊರತೆಯಿಂದ ಬಳಲ್ತಿರೋರಿಗೆ ಇದು ಅತ್ಯಂತ ಸಹಕಾರಿ. ರಕ್ತ ಶುದ್ಧಿ ಆಗುತ್ತೆ, ಚರ್ಮ ರೋಗಗಳ ನಿವಾರಣೆ ಆಗುತ್ತೆ. ನಾನು ಇದಕ್ಕೆ 2 ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡು ಮತ್ತೆ ನಾನು ಗ್ರೈಂಡ್ ಮಾಡ್ಕೊತಿದ್ದೀನಿ. ಹಾಗೆ ಈಗ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಕಾಯಿಸಿಟ್ಟಿರೋಂತಹ ಹಾಲನ್ನು ಹಾಕೊಬೋದು. ಇದರಲ್ಲಿ ವಿಟಮಿನ್ ಬಿ ಹೆಚ್ಚಿರೋದ್ರಿಂದ ರಕ್ತಹೀನತೆ, ಸುಸ್ತು ನಿವಾರಣೆ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಇದರಲ್ಲಿ ಕ್ಯಾನ್ಸರ್ ನಿರೋಧಕ ಗುಣಗಳು ತುಂಬಾ ಇರೋದ್ರಿಂದ ನಾವು ಇದನ್ನು ತುಂಬಾ ಬಳಸ್ಬೋದು. ನಾನು ಮೊದಲೇ ಕುಟ್ಟಿ ಎತ್ತಿಟ್ಟಿದ್ದಂತಹ ಏಲಕ್ಕಿ ಪುಡಿಯನ್ನು ಈಗ ನಾನು ಮಗ್ಗಲಿರೋಂತಹ ಜ್ಯೂಸಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಸಪೋಟ ಹಣ್ಣಿನ ಜ್ಯೂಸ್ ರೆಡಿ ಆಗಿದೆ. ಇವತ್ತು ಟೇಸ್ಟ್ ಮಾಡೋಕ್ಕೆ ನನ್ನ ಮಗನ ಜೊತೆ ನಮ್ಮ ಅತ್ತೆಯವರು ಕೂಡ ಇದ್ದಾರೆ. ಹೇಗಿದೆ ಅಂತ ಇಬ್ಬರು ಟೇಸ್ಟ್ ಮಾಡಿ ಹೇಳ್ತಾರೆ ಇವಾಗ. ಹಾಗೆ ಮಕ್ಕಳಿಗೆ ಮಿಲ್ಕ್ ಶೇಕ್ ಥರ ಆಗೋದ್ರಿಂದ ಮಕ್ಕಳು ಖುಷಿಯಾಗಿ ಕುಡಿತಾರೆ. ದೊಡ್ಡವ್ರಿಗೂ ಕೂಡ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೆ ಇದು ತುಂಬ ಆರೋಗ್ಯಕ್ಕೆ ಸಹಕಾರಿ. ಸಂಜೆ ಮೇಲೆ ನನ್ನ ಮಗ ಅವರ ಅಜ್ಜಿ ತಾತನ ಜೊತೆ ಕಳೆದಂತಹ ಕೆಲವು ಖುಷಿಯಾದ ಕ್ಷಣಗಳು. ಅವನು ಏನೇನು ಬರೆದಿದ್ದಾನೆ, ಕನ್ನಡ, ಇಂಗ್ಲೀಷು, ಹಿಂದಿ ಎಲ್ಲ ಸಬ್ಜೆಕ್ಟನ್ನು ತೆಗೆದು ಅವ್ರ ತಾತಂಗೆ ಹೆಜ್ಜೆಗೆ ತೋರಿಸ್ತಿದ್ದ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.